ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ಇದೇ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಾಟ್ಸಪ್ನಲ್ಲಿ ಅಥವಾ ಇಮೇಲ್ ಥ್ರೂ ಶೇರ್ ಮಾಡಿರಿ, ಆಯ್ತಾ? ನಾವಿವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಸುವೇಗ ಭಾಗ 2ರಲ್ಲಿ ಘಟಕ 13 ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂತ ಇದೆ, ಆಯ್ತಾ? ಸೊ ಮೊದಲನೇ ಪ್ರಶ್ನೆ ಏನಿದೆ, ಕೆಳಗೆ ಪ್ರತಿ ಪ್ರಶ್ನೆಗೆ ನೀಡಿರುವ ಬಹು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ನೀಡಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ಮೊದಲನೇದು ಯಾವ್ದು ಬರುತ್ತೆ? ಸಿ, 1 ಸಿ, ಆಯ್ತಾ? ಅದಾದ್ಮೇಲೆ 2, 3 ಪವರ್ 5 ಡಿವೈಡೆಡ್ ಬೈ 3 ಪವರ್ ಮೈನಸ್ 6, 6ರ ಬೆಲೆ ಅಂದ್ರೆ 6 ಮೇಲ್ಗಡೆ ಮೇಲ್ ಬಂದ್ರೆ ಏನು ಅಂದ್ರೆ 3 ಪವರ್ 6 ಇದೆ ಅಲ್ಲ, ಅದು ಮೇಲ್ಗಡೆ ಬಂದ್ರೆ ಪ್ಲಸ್ 6 ಆಗುತ್ತೆ. ಸೊ 3 ಪವರ್ 5 ಪ್ಲಸ್ 6 ಈಕ್ವಲ್ ಟು 3 ಪವರ್ 11. ಉತ್ತರ ಯಾವುದು? ಸಿ, 3 ಪವರ್ 11 ಸಿ ಬರುತ್ತೆ. ಅದಾದ್ಮೇಲೆ ಮೂರನೇದು 25 ಪವರ್ 0 ಪ್ಲಸ್ 18 ಪವರ್ 0ಗೆ ಸಮವಾದದ್ದು 1 ಪ್ಲಸ್ 1 2 ಬರುತ್ತೆ. ಸೊ ಉತ್ತರ ಸಿ, 2 ಆಯ್ತಾ? ಅದಾದ್ಮೇಲೆ ಇನ್ನು 4 5 ಪವರ್ 3 ಪವರ್ 2ಗೆ ಸಮನಾದದ್ದು ಸಿ, 5 ಪವರ್ 6 ಅಂದ್ರೆ 3 2 ಅದು ಗುಣಾಕಾರ ಆಗುತ್ತೆ. 3 2 6, 5 ಪವರ್ 6, 5 ಪವರ್ 6 ಯಾವುದು? 4ನೇ ಉತ್ತರ ಸಿ. 5ನೇ ಉತ್ತರ 1 ಲಕ್ಷನ್ನು ಹೀಗೂ ಬರೆಯಬಹುದು, 10 ಪವರ್ 5 ಅಂತಾನು ಕೂಡ ಬರೆಯಬಹುದು. ಅದಾದ್ಮೇಲೆ ಇನ್ನಿದೆ ನೋಡಿ, 2 ಕೆಳಗಿನವುಗಳನ್ನು ಪರಿಶೀಲಿಸಿ ಸರಿಯೋ ತಪ್ಪೋ ತಿಳಿಸಿ, ತಪ್ಪಿದ್ದುವುಗಳನ್ನು ತಿದ್ದಿ ಬರೆಯಿರಿ. 1 ದಶಲಕ್ಷ ಈಕ್ವಲ್ ಟು 10 ಪವರ್ 8 ತಪ್ಪು, 1 ದಶಲಕ್ಷ ಈಕ್ವಲ್ ಟು 10 ಪವರ್ 6. 2 22 ಪವರ್ 0 ಗುಣಿಲೆ 0 ಪವರ್ 1 ಈಕ್ವಲ್ ಟು 1 ತಪ್ಪು, 22 ಪವರ್ 0 ಗುಣಿಲೆ 0 ಪವರ್ 1 ಈಕ್ವಲ್ ಟು 1 ಗುಣಿಲೆ 0 ಈಕ್ವಲ್ ಟು 0, ಅದು ತಪ್ಪಾಗಿದೆ, ಆಯ್ತಾ? 1 ಅಲ್ಲ, ಅದು 0 ಬರುತ್ತೆ. 3 1 ಗಂಟೆಗೆ 60 ಸೆಕೆಂಡ್ಗಳು ತಪ್ಪು, ಇದು ಕೂಡ 1 ಗಂಟೆಗೆ 60 ನಿಮಿಷ ಗುಣಿಲೆ 60 ಸೆಕೆಂಡ್ ಅಂದ್ರೆ 3600 ಸೆಕೆಂಡುಗಳು. 4ನೇದು -4 ಪವರ್ 3 ಈಕ್ವಲ್ ಟು -64 ಸರಿ ಇದೆ. -4 -4 -4 ಅನ್ನ 3 ಸಾರಿ ಗುಣಿಸಿದ್ರೆ -64 ಬರುತ್ತೆ. 5ನೇದು ತಪ್ಪಾಗುತ್ತೆ, 10 ಪ್ಲಸ್ 10 ಪವರ್ 10 ಈಕ್ವಲ್ ಟು 20 ಪವರ್ 10 ಬರುತ್ತದೆ, ಆಯ್ತಾ? ಅದೇ ರೀತಿ 6 2 ಪವರ್ 3 ದೊಡ್ಡದು ಯಾವುದಕ್ಕಿಂತ? 3 ಪವರ್ 2ಕ್ಕಿಂತ ತಪ್ಪು, ಯಾಕಂದ್ರೆ 2 ಪವರ್ 3 ಎಷ್ಟಾಗುತ್ತೆ? 8, ಅದಾದ್ಮೇಲೆ 3 ಪವರ್ 2 ಎಷ್ಟಾಗುತ್ತೆ? 9, ಆದ್ದರಿಂದ 3 ಪವರ್ 2 ದೊಡ್ಡದು. ಸೊ ಇಲ್ಲಿ ಅದರ ಉತ್ತರ ಬರೆದಿದೆ ನೋಡಿ. ಅದಾದ್ಮೇಲೆ 3 ಖಾಲಿ ಜಾಗದಲ್ಲಿ ದೊಡ್ಡದು ಮತ್ತು ಚಿಕ್ಕ ಚಿಹ್ನೆಗಳನ್ನು ಬರೆಯಿರಿ. ಪಟ್ಟಿ 1 ಚಿಹ್ನೆ, ಪಟ್ಟಿ 2, ಆಯ್ತಾ? ಮೊದಲನೇದು ಪಟ್ಟಿ 1ದ್ದು ಚಿಕ್ಕದಿದೆ, ಆಯ್ತಾ? 2ನೇದರಲ್ಲೂ ಪಟ್ಟಿ 1ರಲ್ಲಿ ಚಿಕ್ಕದಿದೆ, 3ನೇದು ಪಟ್ಟಿ 1ರಲ್ಲಿ ಚಿಕ್ಕದಿದೆ, 4ನೇದು ಪಟ್ಟಿ 1ರಲ್ಲಿ ಅದು ಚಿಕ್ಕದು, ಪಟ್ಟಿ 2ರಲ್ಲಿರೋದು ದೊಡ್ಡದು. ಆದರೆ 5ನೇದು ಮಾತ್ರ ಪಟ್ಟಿ 1ರಲ್ಲಿರೋದು ದೊಡ್ಡದು, ಆಯ್ತಾ? ಅವುಗಳನ್ನ ಚಿಹ್ನೆ ನಾನು ಹಾಕಿದ್ದೇನೆ, ಉತ್ತರಗಳನ್ನ ಕೂಡ ಬರೆದಿದ್ದೇನೆ. ಅದಾದ್ಮೇಲೆ 4 ಸೂಚಿಸಿದಂತೆ ಬರೆಯಿರಿ ಅಥವಾ ಸೂಚಿಸಿದಂತೆ ಬರೆಯಿರಿ ಅಥವಾ ನಿರ್ದೇಶಿಸಿದಂತೆ ಉತ್ತರಿಸಿ. 1 ತಮ್ಮ ವಾಸಸ್ಥಳದ ತೀವ್ರ ಹವಾಮಾನ ಪ್ರತಿಕೂಲಗಳಿಂದ ವಿಮೋಚನೆ ಪಡೆಯಲು ಕೆಲವು ಪಕ್ಷಿಗಳು ಸುಮಾರು 17,000 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತವೆ. ವೈಜ್ಞಾನಿಕ ಸಂಖ್ಯಾ ನಿರೂಪಣೆಯನ್ನು ಬಳಸಿ ಪ್ರಯಾಣಿಸಿದ ದೂರವನ್ನು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. 17,000 ಕಿಲೋಮೀಟರ್ ಅಂದ್ರೆ 1.7 ಇಂಟು 10 ಪವರ್ 4 ಕಿಲೋಮೀಟರ್. ಇದನ್ನ ನಾವು ಮೀಟರ್ ನಲ್ಲಿ ಬರಿಬೇಕು. ಇವಾಗ ಎಷ್ಟಾಗುತ್ತೆ? 1,70,00,000 ಮೀಟರ್ ಆಗುತ್ತೆ, ಅಂದ್ರೆ 1.7 ಗುಣಿಲೆ 10 ಪವರ್ 7 ಮೀಟರ್, ಈತಲ್ವಾ? ಸೊ ಅದಾದ್ಮೇಲೆ ಮುಂದಿನ ಪ್ರಶ್ನೆ 2 ಏನಿದೆ, ಒಂದು ಸಕ್ಕರೆ ಕಾರ್ಖಾನೆ ವಾರ್ಷಿಕ ಮಾರಾಟ 5 ಶತಕೋಟಿ 720 ದಶಲಕ್ಷ ಕಿಲೋಗ್ರಾಂ ಇದೆ. ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. 5.72 ಗುಣಿಲೆ 10 ಪವರ್ 9 ಕಿಲೋಗ್ರಾಂ. 3ನೇದು ನೋಡಿ, ಒಂದು ಗ್ಯಾಲಕ್ಸಿಯಲ್ಲಿ ಸರಾಸರಿ ಇಷ್ಟಿದೆ ಅಂದ್ರೆ 1.5 ಗುಣಿಲೆ 10 ಪವರ್ 11 ನಕ್ಷತ್ರಗಳು. ಇದನ್ನ ಪಾಯಿಂಟ್ ಹೆಂಗ್ ಎನ್ಸೋದಂದ್ರೆ ನಿಮಗೆ ಇಲ್ಲಿ ಹೇಳ್ತೀನಿ. ಇಲ್ಲಿ ನೀವು 1 2 3 4 5 6 7 8 9 10 11 ಅಂದ್ರೆ
ಇಲ್ಲಿ ಬಿಂದು ಇಡಬೇಕು. 1.11 ಆಗುತ್ತಲ್ವಾ. ಸೊ ಆದ್ದರಿಂದ 1.5 ಗುಣಿಲೆ 10 ಪವರ್ 11. ಅದೇ ರೀತಿ 4, 2011ರಲ್ಲಿ ಭಾರತದ ಜನಸಂಖ್ಯೆ ಸುಮಾರು ಎಷ್ಟಿರುತ್ತೆ? ಬಿಲಿಯನ್ ನಲ್ಲಿ 1,210,000,000 ಆಗಿತ್ತು. ಇದನ್ನು ಆದರ್ಶ ರೂಪದಲ್ಲಿ ನಿರೂಪಿಸಿ. 1.21 ಗುಣಿಲೆ 10 ಪವರ್ 9 ಜನಸಂಖ್ಯೆ ಇರುತ್ತದೆ. 5, ಆಕಾಶಗಂಗೆ ಗ್ಯಾಲಕ್ಸಿ ಕೇಂದ್ರದಿಂದ ಭೂಮಿಯ ದೂರ ಇಷ್ಟು, ಅಂದ್ರೆ 3.0 ಗುಣಿಲೆ 10 ಪವರ್ 20 ಮೀಟರ್ಗಳು, ಅಥವಾ ನೀವು ಕಿಲೋಮೀಟರ್ ನಲ್ಲಿ ಬರೆದ್ರೆ 3.0 ಇಂಟು 10 ಪವರ್ 17 ಕಿಲೋಮೀಟರ್ ಆಗುತ್ತದೆ. ಅದಾದ ನಂತರ 5, ಕೆಳಗೆ ನೀಡಿರುವ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಖ್ಯಾ ನಿರೂಪಣೆಯ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಈ ಪಟ್ಟಿಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು. ಆಯ್ತಾ? ಇಲ್ಲಿ ಆದರ್ಶಮಾನದಲ್ಲಿ ಕೂಡ ಬರೆದಿದ್ದೇವೆ ಬ್ರಾಕೆಟ್ ನಲ್ಲಿ. ಸೊ ಮೊದಲನೇದು ಬರುತ್ತೆ ಯಾವುದು? 5, ಗಿಬ್ಸನ್ ಆಸ್ಟ್ರೇಲಿಯಾ. ಆಯ್ತಾ? 1.554 ಗುಣಿಲೆ 10 ಪವರ್ 5. ಎರಡನೇದು ಯಾವುದು ಬರುತ್ತೆ ನೋಡಿ? ಥಾರ್ ಭಾರತ 1.9943 ಗುಣಿಲೆ 10 ಪವರ್ 5. ಮೂರನೇದು ಯಾವ್ದು ಬರುತ್ತೆ? 6.475 ಗುಣಿಲೆ 10 ಪವರ್ 5. ನಾಲ್ಕನೇದು 9.324 10 ಪವರ್ 5. ಐದನೇದು ಯಾವ್ದು ಬರುತ್ತೆ? 8.5988 ಗುಣಿಲೆ 10 ಪವರ್ 6. ಅದೇ ರೀತಿ ಇನ್ನು ಚಿಂತನೆಗೆ ಹೆಚ್ಚುವ ಸಮಸ್ಯೆಗಳು. ಆಯ್ತಾ? 1, 3 ಪವರ್ 3 ಮೊತ್ತವಾಗಿ ಪಡೆಯಲು 3 ಎಷ್ಟು ಸಲ ಕೂಡಬೇಕು? 3 ಪವರ್ 3 ಅಂದ್ರೆ 27. ಆದ್ದರಿಂದ 9 ಸಲ ಕೂಡಬೇಕು. ಎರಡನೇದ್ ನೋಡಿ ಉತ್ತರ 1/32 ಅವನು ಹೇಳಿರೋ ಪ್ರಕಾರ. ಆದರೆ ರಾಜು ಹೇಳಿದ್ದು ತಪ್ಪು. 1/2ರಂತೆ 2/4 ಅಂದ್ರೆ 2 1 2 ಅದು ಕೂಡ 1/2 ಆಗುತ್ತೆ. ಅದಾದ್ಮೇಲೆ 12 ಪವರ್ 3 ಗುಣಿಲೆ 8 ಪವರ್ 3 ಗುಣಲಬ್ಧದಲ್ಲಿ ಘಾತಾಂಕಗಳನ್ನು ಏಕೆ ಕೂಡಲು ಸಾಧ್ಯವಿಲ್ಲ? ಆಧಾರ ಸಂಖ್ಯೆ ಒಂದೇ ಆಗಿಲ್ಲ. ಆಯ್ತಾ? ಅದಾದ್ಮೇಲೆ 4, ತಪ್ಪನ್ನು ಗುರುತಿಸಿ ಸಮೀಕರಣಗಳನ್ನು ಸರಿಯಾಗಿ ಬರೆಯಿರಿ. ಎ, x ಪವರ್ 6 ಬರುತ್ತೆ. ಆಯ್ತಾ? ಬಿ ಸರಿಯಾಗಿದೆ. ಸಿ ತಪ್ಪಾಗಿದೆ. 1/3x ತಪ್ಪದು. ಸರಿಯಾದ ಸಮೀಕರಣ 3 ಇಂಟು 1/x. ನಾಲ್ಕನೇದು ಕೂಡ ಸ್ಕ್ವೇರ್ ರೂಟ್ ಆಫ್ x ತಪ್ಪು. ಸರಿಯಾದ ಸಮೀಕರಣ 1/x ಪವರ್ 2. ಈ ನೋಡಿ ತಪ್ಪು ಯಾವುದು? x ಪವರ್ 2/6 ಅದು ತಪ್ಪು. ಸರಿಯಾದ ಸಮೀಕರಣ 2/9 x ಪವರ್ 2. ಅದಾದ ತಕ್ಷಣ f ಅದು ಕೂಡ ತಪ್ಪು. x ಪವರ್ 6 ತಪ್ಪಾಗಿದೆ. ಸರಿಯಾದ ಸಮೀಕರಣ x ಪವರ್ 5. ಜಿ ಕೂಡ ತಪ್ಪಾಗಿದೆ. ಉತ್ತರ ತಪ್ಪು. x ಪವರ್ 1/2 ಅದು ತಪ್ಪು. ಸರಿಯಾದ ಸಮೀಕರಣ x ಬರುತ್ತೆ ಉತ್ತರ. h ತಪ್ಪು. x ಪವರ್ 4 ಅದು ತಪ್ಪು. ಸರಿಯಾದ ಸಮೀಕರಣ ಎಷ್ಟು ಬರುತ್ತೆ? x ಪವರ್ 6. ಅದಾದ ತಕ್ಷಣ ನೀವಿಲ್ಲಿ ನೋಡಬಹುದು 7, ಬಿಡಿ ಸ್ಥಾನದ ಅಂಕಿಗಳನ್ನು ಊಹಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇದಕ್ಕೆ ಸಂಬಂಧಿಸಿದಂತೆ ನೀಡಲಾದ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ನಾನು 4ರವರೆಗೆ ಬರೆದಿದ್ದೇನೆ. ಅದಾದ ತಕ್ಷಣ ನೀವು ಈ ಕೋಷ್ಟಕವನ್ನು ಪೂರ್ತಿಗೊಳಿಸಿ. ಆಯ್ತಾ? ಅದಾದ್ಮೇಲೆ ಬಿಡಿ ಸ್ಥಾನದ ಅಂಕಿಗಳು 1 2 4 8 6 1 3 7 9 4 6 5 6 1 3 7 9. ಅದಾದ್ಮೇಲೆ 2 4 6 8. ಅದಾದ್ಮೇಲೆ 1, 9 ಕೊನೆಯ ಬ್ರಾಕೆಟ್ ನಲ್ಲಿ 0 ಬರುತ್ತೆ. ಆಯ್ತಾ? ಇನ್ನು ಕ್ವಶನ್ಗಳು ಅಂದ್ರೆ ಉತ್ತರವನ್ನ ಬಿಡಿಸಬೇಕು. 1, ಘಾತಾಂಕಗಳಲ್ಲಿ ಬಿಡಿ ಸ್ಥಾನದ ಅಂಕಿಗಳ ವಿನ್ಯಾಸವನ್ನು ವಿವರಿಸಿ. ಉತ್ತರ: ಯಾವುದೇ ಘಾತಾಂಕದಲ್ಲಿನ ಘಾತವನ್ನು 4ರಿಂದ ಭಾಗಿಸಿರಿ. ಶೇಷ 0 ಬಂದರೆ ಆಧಾರ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಸಂಖ್ಯೆ 2, 4, 6, 8 ಆದಲ್ಲಿ ಘಾತಾಂಕದ ಬೆಲೆಯಲ್ಲಿ ಬಿಡಿ ಸ್ಥಾನ 6 ಆಗಿರುತ್ತದೆ. 3, 7, 9 ಇದ್ದರೆ 1 ಆಗಿರುತ್ತದೆ. 0, 5 ಇದ್ದರೆ 0 ಮತ್ತು 5 ಆಗಿರುತ್ತದೆ. ಶೇಷ 0 ಆಗಿಲ್ಲದಿದ್ದಲ್ಲಿ ಬಿಡಿ ಸ್ಥಾನದ ಘಾತದಲ್ಲಿ ಶೇಷ ಬಿಟ್ಟು ಬೆಲೆ ಕಂಡು ಹಿಡಿಯಬೇಕು. ಎರಡನೇದು ನೋಡಿ, ಕೆಳಗಿನ ಪ್ರತಿಯೊಂದರಲ್ಲೂ ಬಿಡಿ ಸ್ಥಾನದ ಅಂಕಿಯನ್ನು ಊಹಿಸಿ ಬರೆಯಿರಿ. ಮೊದಲನೇದು 6, ಬಿ 1, ಸಿ 3, ಡಿ 5, ಇ 4, ಎಫ್ 6,
G1 H2 I6. ಅದೇ ರೀತಿ ಇನ್ನು ಕೆಳಗಿನ ಪ್ರತಿಯೊಂದರಲ್ಲೂ ಬಿಡಿ ಸ್ಥಾನದ ಅಂಕಿಯನ್ನು ಊಹಿಸಿ ಬರೆಯಿರಿ. A 9, B 9, C 5, D 6, E 5, F 1, G 2, H 1, I 0. ಅದಾದ್ಮೇಲೆ ಇನ್ನು ಬರುತ್ತೆ ಕೆಳಗಿನವುಗಳನ್ನು ಸಂಕ್ಷೇಪಿಸಿ. ಮೊದಲನೇದು 2 ಪವರ್ 8 ಪ್ಲಸ್ 3 ಪವರ್ 3 ಡಿವೈಡೆಡ್ ಬೈ 3 ಪವರ್ 3. ಎರಡನೇದು 8 ಬರುತ್ತೆ. ಮೂರನೇದು 7 ಬರುತ್ತೆ. ನಾಲ್ಕನೇದು 4x² ಬರುತ್ತೆ. 5 2y² x ಪವರ್ -1 ಆಯ್ತಾ. ಅದಾದ್ಮೇಲೆ ಕೊನೆಯದು ಆರನೇದು 6y² x -1 ಆಯ್ತಾ, x ಪವರ್ -1. ಅದಾದ ತಕ್ಷಣ ಇದು ಕೊನೆಯದು ಬರುತ್ತೆ. ಇವುಗಳನ್ನ ವಿಸ್ತಾರ ರೂಪದಲ್ಲಿ ಬರಿಬೇಕು. ನಿಮಗೆ ಗೊತ್ತಿರೋ ಹಾಗೆ 6 ಇಂಟು 1 ಲಕ್ಷ ಪ್ಲಸ್ 0 ಇಂಟು ಅದು 0 ಬರುತ್ತೆ ಎರಡನೇದು, 1 ಇಂಟು 1000, 2 ಇಂಟು 100, 3 ಇಂಟು 10 ಪ್ಲಸ್ 8 ಇವುಗಳನ್ನ ವಿಸ್ತೃತ ರೂಪದಲ್ಲಿ ಬರೆಯಬೇಕು ಅಷ್ಟೇ ಆಯ್ತಾ. ಸೊ ನಾನು ಅದನ್ನ ಬರೆದಿದ್ದೀನಿ, ಒಂದ್ಸರಿ ಕಾಪಿ ಮಾಡ್ಕೊಳ್ಳಿ. ಆದ್ದರಿಂದ ನಿಮ್ಮ ಇಲ್ಲಿಗೆ ನಿಮ್ಮ 13ನೇ ಪಾಠ ಯಾವ್ದಿತ್ತದು, ಘಾತಾಂಕಗಳು ಮತ್ತು ಘಾತಸೂಚಿಗಳಿತ್ತಲ್ಲ, ಆ ಪಾಠವು ಮುಗೀತು. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸಪ್ನಲ್ಲಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನೋಟಿಫಿಕೇಶನ್ ಅನ್ನ ಆನ್ ಮಾಡೋದನ್ನ ಮರೆಯಬೇಡಿ. ಸೊ ನಾವು ಮುಂದಿನ ಕ್ಲಾಸ್ನಲ್ಲಿ ಕಿರು ಪರೀಕ್ಷೆ 3 ನೋಡೋಣ. ಸೊ ನಾವು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ.